ನಮಸ್ತೆ ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಎಷ್ಟು ಜನ KS ಎಕ್ಸಾಮ್ ಬರೀತಾ ಇದೀರಿ ಇವತ್ತು? ಓಕೆ, ಮುತ್ತು ಜೋರೆ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ ಬೆಸ್ಟ್ ನೀವು ಕೊಡಿ ಅಷ್ಟೇ, ಆಯ್ತಾ? ತಲೆಯಲ್ಲಿ ಭಾರ ಹಾಕ್ಬೇಡಿ. ಓಕೆ, ಎದ್ದ ತಕ್ಷಣನೇ ಮೊದಲ ಯೋಚನೆ ಸಾಧಕ ಅಂತ ಹೇಳಿದ್ರ? ನಿಮ್ಗೆ ಏನಾಗ್ಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಹೇಳಿದ್ದೀರಾ? ಫಸ್ಟ್ ಎದ್ದ ತಕ್ಷಣ ನಾನು ಸಾಧಕ 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 ಅಂತ ಹೇಳಬೇಕು. ಓಕೆ, ಆಮೇಲೆ ಮಿರರ್ ಮುಂದೆ ಹೋಗಿ ಅಥವಾ ಪೆನ್ ಪೇಪರ್ ತಗೊಂಡು ಅಫರ್ಮೇಶನ್ ಬರೆದ್ಬಿಡ್ಬೇಕು, ನಾನು ಸಾಧಕ ಅಂತ ಹೇಳಿ. ಫಸ್ಟ್ ಮನ್ಸಲ್ಲಿ ಹೇಳಬೇಕು, ಎದ್ದ ತಕ್ಷಣ ಹೇಳಬೇಕು, ಆಮೇಲೆ ಮಿರರ್ ಮುಂದೆ ಅಥವಾ ಬರಿಬೇಕು. ಓಕೆ, 21 ಬಾರಿ ಬರೀರಿ, ಪ್ರತಿ ಸತಿನೂ ಫೀಲ್ ಮಾಡಿ. ಓಕೆ, ಕೃತಜ್ಞತೆ ಸಲ್ಲಿಸೋದು ಬಹಳ ಇಂಪಾರ್ಟೆಂಟ್. ಓಕೆ, KS ಎಕ್ಸಾಮ್ ಬರ್ದಿದ್ದೀರಿ, ವೆರಿ ಗುಡ್ ವೆರಿ ಗುಡ್. ನೋಡಿ, ಈಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಲ್ಲ, ಈಗ ನಿಮ್ ಪ್ರಯತ್ನ ನೀವು ಮಾಡಿದಿರಿ, ಹೋಗಿ ಫ್ರೀ ಆಗಿ ಬರೀರಿ. ಈಗ ಕ್ವಶನ್ ನೋಡಿದಾಗ ಏನಾಗುತ್ತೆ ಗೊತ್ತಾ? ಸ್ಟಾರ್ಟಿಂಗು ಅಯ್ಯೋ ನಾನು ಇಲ್ಲ ಓದೇ ಇಲ್ಲಲ್ಲ ಇವೆಲ್ಲ ಅಂತ ಅನ್ಸುತ್ತೆ ನಿಮ್ಗೆ, ನಂಗೆ ಗೊತ್ತೇ ಇಲ್ಲಲ್ಲ ಅಂತ ಅನ್ಸುತ್ತೆ. ಆಮೇಲೆ ಹೋಗ್ತಾ 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 ಈಸಿ ಅನ್ಸುತ್ತೆ. ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿಲ್ಲ, ಬಿಡಿ, ನೆಕ್ಸ್ಟ್ ಬಿಡಿ ಬಿಡಿ ಬಿಡಿ, ಆಮೇಲೆ 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 ಗೊತ್ತಾಗ್ತಾ ಹೋಗುತ್ತೆ, ಸರಿ ಆಗ್ತಾ ಹೋಗುತ್ತೆ. ಬಟ್ ಫಸ್ಟ್ ನೀವು ಅಯ್ಯೋ ಟಫ್ ಇದೆ, ಅಯ್ಯೋ ಟಫ್ ಇದೆ, ಅಯ್ಯೋ ಟಫ್ ಇದೆ ಅಂತ ಅಂದ ತಕ್ಷಣ ಅದೇ ಅಯ್ಯೋ ದೆವ್ವ ಇದೆ, ಅಯ್ಯೋ ದೆವ್ವ ಇದೆ, ಅಯ್ಯೋ ದೆವ್ವ ಇದೆ, ನೆಕ್ಸ್ಟ್ ಫೀಲಿಂಗ್ ಎಲ್ಲ ದೆವ್ವದೇ ಆಗ್ಬಿಡುತ್ತೆ. ಬೇಕಂತಾನೆ ಸ್ಟಾರ್ಟಿಂಗ್ ನಿಮ್ಗೆ ಕ್ವಶನ್ ಟಫ್ ಆಗ್ಲಿ ಅಂತಾನೆ ಬೇಕಂತ ಕೊಟ್ಟಿರ್ತಾನೆ, ಆಯ್ತಾ? ನೀವು ಎಷ್ಟು ಕೂಲ್ ಆಗಿರ್ತೀರ ಅಷ್ಟು ಒಳ್ಳೇದು. ಆಯ್ತು ಲೋನ್ ಅವರೇ, ನೀವು ಈಗ ನೋಡಿ, ನನಗೆ ಈ ರಾಮಾಯಣ ಮಹಾಭಾರತ ನೋಡಿದಾಗ ರಾಮಾಯಣ ಮಹಾಭಾರತ ಕೇಳಿದಾಗ ಅಲ್ಲಿ ಕೃಷ್ಣ ರಾಮ ನೋಡಿದಿರಿ, ಇಲ್ಲಿ ಕೃಷ್ಣ ಮತ್ತೆ ರಾಮ ಯಾವಾಗ ಮನುಷ್ಯನ ರೂಪದಲ್ಲಿ ಬಂದಿದ್ದಾರೆ, ಯಾವಾಗ ದೇವರು ಮನುಷ್ಯನ ರೂಪದಲ್ಲಿ ಬಂದಿದಾರಲ್ಲ, ಅವಾಗ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾ ಹೋಗಿದ್ದಾರೆ, ಆಯ್ತಾ? ಕೃಷ್ಣನಿಗೆ ಚಿಕ್ಕೋನಿಂದನೇ ಪ್ರಾಬ್ಲಮ್ಸ್ ಬಂದಿದ್ದಾವೆ. ಅವನು ಹುಟ್ಟಿದ್ದು ಜೈಲಲ್ಲೇ, ಚಿಕ್ಕೋನಿಂದನೇ ಪ್ರಾಬ್ಲಮ್ಸ್ ಬಂದಿದ್ದಾವೆ. ಆಮೇಲೆ ಆ ಪ್ರಾಬ್ಲಮ್ಸ್ ಎದುರಿಸ್ತಾ 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 ಹೋಗಿದ್ದಾರೆ. ರಾಮ ಮೊದಲೆಲ್ಲ ಲೈಫ್ ಚೆನ್ನಾಗಿತ್ತು, ಆಮೇಲೆ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಕೋತ ಹೋದ. ಅದ್ರ ಅರ್ಥ ಯಾವಾಗ ಅಂದ್ರೆ ಮನುಷ್ಯನ ರೂಪದಲ್ಲಿ ತಾಳ್ತಾರೆ, ಯಾರೇ ಬಂದ್ರು ಅವರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಸುಖ ದುಃಖ ಎಲ್ಲ ಇದ್ದೇ ಇರುತ್ತೆ. ಬಟ್ ನೀವು ಫೇಸ್ ಮಾಡ್ತಿರಲ್ಲ, ಅಳಬಾರ್ದಷ್ಟೇ, ಹೆದರಬಾರ್ದಷ್ಟೇ. ಭಯ ಪಡದೆ ಇದ್ರೆ ನೀವ್ ಏನ್ ಅನ್ಕೋತೀರ ಅದಾಗತ್ತೆ. ಈ ಬಂಡ ಧೈರ್ಯ ಅಂತಾರಲ್ಲ, ಆ ತರ ಇರ್ಬೇಕು ನಿಮಗೆ. ಅಫರ್ಮೇಶನ್ ತುಂಬಾ ಮಿಸ್ ಮಾಡ್ಕೋತದ. ಓಕೆ, ಸೊ ಏನಿಲ್ಲ ರೀ, ಮೇಲೆ ನಾವು ಟೆಸ್ಟ್ ಮಾಡ್ತಿದ್ದಾನೆ ಅಷ್ಟೇ.
ಈ ಈ ಎಕ್ಸಾಮ್ ಬಿಟ್ರೆ ಈ ಎಕ್ಸಾಮ್ ಲೈಫ್ ಅಲ್ಲಿ ದೇವ್ರು ಕೊಡ್ತಾರೋ ಎಕ್ಸಾಮ್ಸ್ ಹೆಂಗಿದೆ ಹೇಳಿ, ಚೆನ್ನಾಗಿದೆನಾ? ನಾವು ಹುಷಾರಾಗಿ 41 days ಆಯ್ತು. ವೆರಿ ಗುಡ್. ಓಕೆ ಸರಿ, ಮೆಡಿಟೇಷನ್ ಮಾಡೋಣ. ರೆಡಿ ಇದ್ದೀರಾ? ಈ ಸಲ ಕಪ್ ನಮ್ದೆ. ಈಗ ಹೆಂಗ್ರಿ ಎಚ್ಚರ ಆಗುತ್ತಾ ಬೆಳಗ್ಗೆ ಬೇಗ? ಈಗ ಮಲಗ್ಬೇಕು ಅನ್ಸಲ್ವಾ? ಓಕೆ, 3 days ಬಂದಿಲ್ಲ ಅಂದ್ರೂ ಬಿಟ್ಟಿಲ್ಲ. ವೆರಿ ಗುಡ್. ಫುಲ್ ಆಕ್ಟಿವ್. 12ಕ್ಕೆ ಮಲಗಿದ್ರು 4ಕ್ಕೆ ಎಚ್ಚರ ಆಗುತ್ತೆ. ವೆರಿ ಗುಡ್. ನಾವೇ ಮಾಡ್ತಿದ್ದೀವಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರಿವಿಷನ್ ಮಾಡ್ತಿದ್ದೀರಾ? ಡೈಲಿ 1 hour. ನಾ ಹೇಳಿದ್ನಲ್ಲ ನಿಮ್ಗೆ ನೈಟ್ ರಿಕಾಲ್ ಮಾಡಿ ಅಂತ. ಮಾಡ್ತಿದ್ದೀರಾ? ನೀವು ನಿಮ್ಮ ನೆನಪುಗಳಿದಾವಲ್ಲ ಪಾಸ್ಟ್ ಅಲ್ಲಿ, ಅಕಸ್ಮಾತ್ ಈ ನೆನಪು ಹೋಗ್ಬಿಟ್ರೆ ಅನ್ಕೊಳ್ಳಿ, ಈ ನೆನಪುಗಳು ಡಿಲೀಟ್ ಆದ್ರೆ ನಿಮಗೆ ಪಾಸ್ಟ್ ನೆನಪಿರುತ್ತಾ? ನಿಮ್ಗೆ ಇತ್ತು ಅಂತಾನೆ ಗೊತ್ತಿದೆ, ಪಾಸ್ಟ್ ಇತ್ತು ಅಂತ, ಏನಾದ್ರು ಇತ್ತಂತ ಏನು ನೆನಪಿರಲ್ಲ. ಅಂದ್ರೆ ನೀವು ಮತ್ತೆ ಅಂದ್ರೆ ಹೊಸದಾಗಿ ಈಗ್ಲೇ ಏನೇನ್ ನಡೀತದೆ ಈಗ ಹಳೇದೇನು ಗೊತ್ತೇ ಇರಲ್ಲ. ಮತ್ತೆ ಫ್ಯೂಚರ್ ಅಂದ್ರೆ ಏನು? ಒಂದು ಎಕ್ಸ್ಪೆಕ್ಟೇಷನ್, ಒಂದು ಫ್ಯೂಚರ್ ಹೀಗಂತ. ಸೊ ಈಗ ನಾವು ಪ್ರೆಸೆಂಟ್ ಅಲ್ಲಿ ಇದೀವಿ, ಈ ಪ್ರೆಸೆಂಟ್ ಅಲ್ಲೇ ನಮ್ದು ಫ್ಯೂಚರು ನಡೀತಾ ಇದೆ ಅಂತಾನೆ ಅನ್ಕೊಂಡು ನಾವು ಅಟ್ರಾಕ್ಟ್ ಮಾಡ್ಬೇಕಾಯ್ತಾ. ಇಷ್ಟು ದಿನ ನೀವೇನಿದ್ರಿ ಅದನ್ನ ಡಿಲೀಟ್ ಮಾಡಿ, ಹಳೆ ಪಾಸ್ಟ್ ಏನಿತ್ತು ಡಿಲೀಟ್ ಮಾಡ್ಕೊಳ್ಳಿ. ಈ ಪ್ರೆಸೆಂಟ್ ಅಲ್ಲಿ ಏನಿದಿರಲ್ಲ, ಅಕಸ್ಮಾತ್ ಇದು ಹ್ಯಾಪಿ ಇದ್ರೆ ಫ್ಯೂಚರ್ ಕೂಡ ಹ್ಯಾಪಿ ಆಗತ್ತ. ಸರ್ ಪ್ರಾಬ್ಲಮ್ಸ್ ಬಂದ್ರೆ ಹೆಂಗ್ ಹ್ಯಾಪಿ ಆಗೋದು ಸರ್ ಅಂತ ನೀವು ಮೈಂಡ್ ನ ನಂಬಿಸ್ತಾ ಹೋಗೋದು, ನಾನು ಹ್ಯಾಪಿ ಇದೀನಿ ಅಂತ. ಫ್ಯೂಚರ್ ನಿಮ್ಗೆ ಹ್ಯಾಪಿನೇ ಅಟ್ರಾಕ್ಟ್ ಆಗತ್ತೆ. ಬಟ್ ನೀವು ಪ್ರಾಬ್ಲಮ್ಸ್ ನ ಜಾಸ್ತಿ ಡಿಸ್ಕಸ್ ಮಾಡ್ತಾ ಹೋದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ನೋಡಿ. ಓಕೆ ಸರಿ, ಸ್ಟಾರ್ಟ್ ಮಾಡೋಣ. ಕಣ್ಣನ್ನ ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ವೆರಿ ಗುಡ್ ಮಾರ್ನಿಂಗ್. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀವಿ ಅಷ್ಟು ಒಳ್ಳೇದು.
ಎಷ್ಟು ನಿಧಾನಕ್ಕೆ ಉಸಿರಾಟ ಮಾಡಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಉಸಿರಾಟ ಮಾಡಿ. ಪ್ರತಿ ಸರಿ ಉಸಿರಾಟವನ್ನು ಮಾಡ್ಬೇಕಾದ್ರೆ ಉಸಿರನ್ನ ಒಳಗೆ ತಗೋಬೇಕಾದ್ರೆ ಒಂದು ಲೈಟ್ ನಿಮ್ ಒಳಗ್ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಉಸಿರನ್ನ ಬಿಡ್ಬೇಕಾದ್ರೆ ಲೈಟ್ ಹೊರಗೆ ಹೋಗ್ತಾ ಇದೆ ಅಂತ. ಎಷ್ಟು ನಿಧಾನಕ್ಕೆ ಉಸಿರಾಟ ಮಾಡಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಮಾಡಿ. ನೋಡಿ, ಒಂದು ಸುಂದರವಾದ ಹೂದೋಟ ಹೋಗ್ತಾ ಇದ್ದೀರ. ನೀವು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀರ. ಅಕ್ಕಪಕ್ಕ ಸುಂದರವಾದ ಹೂಗಳು ಕಾಣ್ತಾ ಇದೆ. ಬಣ್ಣ ಬಣ್ಣದ ಚಿಟ್ಟೆಗಳು ನೋಡಿ. ನೋಡಿ, ಆ ಚಿಟ್ಟೆಗಳು ಹೂವಿನ ಮೇಲೆ ಕುತ್ಕೊಂಡಿರೋದನ್ನ ನೋಡಿ. ಆಕಾಶದಲ್ಲಿ ಹಕ್ಕಿಗಳು ಹಾರಾಡ್ತಾ ಇರೋದನ್ನ ನೋಡಿ. ಆ ಮೋಡಗಳನ್ನ ನೋಡಿ. ದೂರದಲ್ಲಿರುವ ಆ ಗುಡ್ಡ ಬೆಟ್ಟಗಳನ್ನ ನೋಡಿ. ಆಕಾಶದಲ್ಲಿ ನಕ್ಷತ್ರಗಳ ಕಾಣ್ತಾ ಇರೋವ ನೋಡಿ. ದೂರದಲ್ಲಿ ಜಲಪಾತ ಕಾಣ್ತಾ ಇದೆ ನೋಡಿ. ಈಗ ಒಂದು ನವಿಲು ನಿಮ್ ಮುಂದೆ ಕೂತಾ ಇದೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡ್ತಾ ಇರೋದಕ್ಕೆ ಅದು ಕುಣಿತಾ ಇದೆ. ನನ್ನ ಲೈಫ್ ಸುಂದರವಾಗಿದೆ ಅಂತ ಫೀಲ್ ಮಾಡ್ಕೊಂಡು ಅದು ಕುಣಿತಾ ಇದೆ. ಆ ನವಿಲು ನಿಮ್ ಮುಂದೆ ಬಂದಿದೆ. ನೀವು ಆ ನವಿಲ್ ಮೇಲೆ ಹತ್ತೀರ. ನವಿಲು ಮೇಲೆ ಹಾರಾಟ ಮಾಡುತ್ತೆ. ನೀವು ನವಿಲ್ ಜೊತೆ ಹಾರಾಡ್ತಾ ಇದ್ದೀರ, ಹೋಗ್ತಾ ಇದ್ದೀರ. ನಿಧಾನಕ್ಕೆ ಮೋಡವನ್ನು ದಾಟಿದ್ದೀರ. ಮುಂದೆ ಹೋಗ್ತಿದ್ದೀರ. ಕೆಳಗ್ ಭೂಮಿಯನ್ನ ನೋಡಿ ಹೇಗ್ ಕಾಣ್ತಿದೆ ಅನ್ನೋದು ಫೀಲ್ ಮಾಡ್ಕೊಳ್ಳಿ. ಇನ್ನು ಮೇಲೆ ಹೋಗ್ತಾ ಇದ್ದೀರ. ಭೂಮಿ ದುಂಡ ಕಾಣ್ತಾ ಇದೆ. ಚಂದ್ರನ ಹತ್ರ ಹೋಗ್ತಿದ್ದೀರ. ಚಂದ್ರನ ಒಂದು ಸುತ್ತಿದ್ದೀರ. ಅಲ್ಲಿಂದ ಭೂಮಿಯನ್ನ ನೋಡ್ತಾ ಇದ್ದೀರ. ಭೂಮಿ ನೋಡಿ ದುಂಡಕ್ಕೆ ಕಾಣ್ತಾ ಇದೆ. ಇಲ್ಲಿಂದ ಮುಂದಿನ ಪಯಣ ಮಂಗಳ ಗ್ರಹದ ಕಡೆಗೆ. ಮಂಗಳ ಗ್ರಹದ ಹತ್ತಿರ ಹೋಗ್ತಾ ಇದ್ದೀರ. ಮಂಗಳ ಗ್ರಹವನ್ನ ಒಂದು ಸುತ್ತಿದ್ದೀರ. ಮುಂದಿನ ಪಯಣ ಗುರುಗ್ರಹವನ್ನ ಕೂಡ ಸುತ್ತಿದ್ದೀರ. ಮುಂದಿನ ಪಯಣ ಶನಿಗ್ರಹ. ಆ ರಿಂಗ್ನ ಒಂದು ಸುತ್ತಿದ್ದೀರ. ಮುಂದಿನ
ಯುರೇನಸ್ ಕಡೆ, ಯುರೇನಸ್ ಒಂದು ರೌಂಡ್ ಹಾಕಿದ್ದೀರಾ. ಮುಂದೆ ನೆಪ್ಚೂನ್ ಕೂಡ ಒಂದು ರೌಂಡ್ ಹಾಕಿದ್ದೀರಾ. ಮುಂದೆ ಹೋಗ್ತಾ ಇದ್ದೀರಾ. ಈಗ ನಿಮ್ಮ ಮನಸ್ಸು ಶಾಂತವಾಗಿದೆ. ಆ ನವಿಲು ನಿಮ್ಮನ್ನ ಬಿಟ್ಟು ವಾಪಸ್ ಭೂಮಿ ಕಡೆ ಹೋಗ್ತಿದೆ. ನೀವು ಎಷ್ಟು ಹಗುರವಾಗಿದ್ದೀರ ಅಂತಂದ್ರೆ ಈಗ ನೀವೇ ತೇಲಾಡ್ತಾ ಇದ್ದೀರಾ. ನೋಡಿ ಈ ಬ್ರಹ್ಮಾಂಡ ಯಾವ ತರ ಕಾಣ್ತಾ ಇದೆ. ಸುತ್ತಮುತ್ತ ಗ್ರಹ, ನಕ್ಷತ್ರ, ಧೂಮಕೇತು, ನೋಡಿ ಅಲ್ಲಿ ನಕ್ಷತ್ರಗಳು ಹೊಳಿತಾ ಇರೋದು ನೋಡಿ ಆಕಾಶದಲ್ಲಿ. ಈ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ. ಫೀಲ್ ಮಾಡಿ. ಈ ಗ್ಯಾಲಕ್ಸಿಗಳನ್ನು ನೋಡಿ. ನೀವು ತೇಲಾಡ್ತಾ ಇದ್ದೀರಾ. ಆ ಕೋಟ್ಯಾಂತರ ನಕ್ಷತ್ರಗಳಿಂದ ಆ ಶಕ್ತಿಯ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತು ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಆ ಶಕ್ತಿಯ ಕಿರಣಗಳನ್ನ ನೀವು ನಿಮ್ಮೊಡನೆ ಆಕರ್ಷಣೆ ಮಾಡ್ತಾ ಇದ್ದೀರಾ. ಅವೆಲ್ಲ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ನೋಡಿ ಆ ನಕ್ಷತ್ರಗಳನ್ನ ನೋಡಿ. 1, 2, 3 ಕೋಟ್ಯಾಂತರ ನಕ್ಷತ್ರಗಳು ಆ ಶಕ್ತಿಯ ಕಿರಣಗಳನ್ನ ನಿಮ್ಮ ಮೇಲೆ ಬೀಳಿಸ್ತಾ ಇದೆ. ನಿಮ್ಮ ದೇಹದೊಳಗೆ ಆ ಶಕ್ತಿಯ ಕಿರಣಗಳು ಹರಿತಾ ಇದೆ. ನೀವು ದೊಡ್ಡ ಆಗ್ತಾ ಇದ್ದೀರಾ, ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗ್ತಿದೆ. ಆ ಲೈಟ್ ಎಲ್ಲ ನಿಮ್ಮ ದೇಹದಲ್ಲಿ ಹರಿತಾ ಇರೋದನ್ನ ಫೀಲ್ ಮಾಡಿ. ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳೆಲ್ಲ ನಿಮ್ಮ ದೇಹದೊಳಗಿದೆ. ನಿಮ್ಮ ಸುತ್ತಮುತ್ತ ಎಲ್ಲ ಶಕ್ತಿ ಕಿರಣಗಳು ಹರಿತಾ ಇದೆ. ಈಗ ನೀವೇ ಒಂದು ಎನರ್ಜಿ ಆಗ್ಬಿಟ್ಟಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ನೀವೇನ್ ಹೇಳ್ತೀರ ನಿಜ ಆಗುತ್ತೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡದ ಶಕ್ತಿ ಎಲ್ಲ ನಿಮ್ಮ ಹತ್ರ ಇದೆ. ನಿಮ್ಮ ಪ್ರತಿಯೊಂದು ಯೋಚನೆ ನಿಜ ಆಗುತ್ತೆ. ನೀವೇನ್ ಹೇಳ್ತೀರಾ ಎಲ್ಲವೂ ನಿಜ ಆಗುತ್ತೆ. ಯಾಕಂದ್ರೆ ಆ ಶಕ್ತಿ ನಿಮ್ಮಲ್ಲಿದೆ. ಈಗ ನೋಡಿ ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ನೀವು ಇನ್ನೂ ದೊಡ್ಡರಾಗ್ತಾ ಇದ್ದೀರಾ, ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಾನು ಶಕ್ತಿಶಾಲಿ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿ ನನ್ನ ಸಾಧನೆಗಾಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಸಮಸ್ಯೆ
ನನ್ನ ಮುಂದೆ ಚಿಕ್ಕದಾಗಿ ಕಾಣುತ್ತೆ. ನಾನು ಎಷ್ಟು ಶಕ್ತಿಶಾಲಿ ಆಗಿದ್ದೀನಿ ಅಂದ್ರೆ ಎಲ್ಲಾ ಸಮಸ್ಯೆಗಳು ಚಿಕ್ಕದಾಗಿ ಕಾಣ್ತಾ ಇದೆ. ಈ ಬ್ರಹ್ಮಾಂಡದಲ್ಲಿರೋ ಎಲ್ಲ ಶಕ್ತಿ ನನ್ನ ಸಾಧನೆಗಾಗಿ ಕೆಲಸ ಮಾಡ್ತಾ ಇದೆ. ಸುತ್ತಮುತ್ತ ಆ ಶಕ್ತಿಯ ಕಿರಣಗಳು ನಿಮ್ಮ ಸುತ್ತಮುತ್ತ ಹರಿತಾ ಇರೋದನ್ನ ಫೀಲ್ ಮಾಡಿ. ಈಗ ನೀವೇನೇನು ಯೋಚನೆ ಮಾಡ್ತೀರ ಅದೆಲ್ಲ ನಿಜ ಆಗತ್ತೆ. ಈಗ ನಿಮ್ಮ ಮುಂದೆ ಒಂದು ಸ್ಕ್ರೀನ್ ಕಾಣ್ತಾ ಇದೆ, ಅದರಲ್ಲಿ ನಿಮ್ಮ ಭವಿಷ್ಯ ನೀವೇನ್ ಅನ್ಕೋತಿದ್ದೀರ ಅದೆಲ್ಲ ನಿಜವಾಗಿದೆ, ಈಗ ನಡೀತಾ ಇದೆ, ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆ. ಸೊ ನೀವೇನ್ ಅನ್ಕೋತೀರ ಅದೆಲ್ಲವೂ ನಿಜ ಆಗುತ್ತೆ. ಈಗ ನಿಮ್ಮ ಸೂಕ್ತ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ತಾ ಇದ್ದೀರಿ. ನೀವು ನಿಮ್ಮ ಸೂಕ್ತ ಮನಸ್ಸಿಗೆ ಹೇಳ್ತಾ ಇದ್ದೀರಿ ಇವೆಲ್ಲವೂ ನಿಜ ಆಗಿದೆ ಅಂತ. ನಿಮ್ಮ ಸೂಕ್ತ ಮನಸ್ಸು ಇದು ಬ್ರಹ್ಮಾಂಡ ಜೊತೆ ಕೆಲಸ ಮಾಡಿ ಮತ್ತೆ ವಾಪಸ್ ನಿಮ್ಗೆ ಸಿಗೋ ತರ ಮಾಡುತ್ತೆ. ನೋಡಿ ಅಲ್ಲಿ ನಿಮ್ಮನ್ನ ನೀವು ನೋಡಿ, ನೀವು ಸ್ಟಡಿ ಮಾಡ್ತಾ ಇರೋದು ನೋಡಿ, ಖುಷಿ ಖುಷಿಯಿಂದ ಸ್ಟಡಿ ಮಾಡ್ತಾ ಇದ್ದೀರಾ. ಪ್ರತಿ ಸತ್ಯ ಪುಸ್ತಕವನ್ನು ಓದಬೇಕಾದ್ರೆ ಆ ಖುಷಿನ ಫೀಲ್ ಮಾಡಿ. ಓದಿರೋದೆಲ್ಲ ಪ್ರತಿಯೊಂದು ಅಕ್ಷರ ನಿಮ್ಮ ತಲೆಯಲ್ಲಿ ಹೋಗ್ತಿರೋದನ್ನ ಫೀಲ್ ಮಾಡಿ. ಒಂದಿನ 2 ದಿನ ಹೀಗೆ ನಿರಂತರವಾಗಿ ಖುಷಿಯಿಂದ ಓದ್ತಾ ಇರೋದನ್ನ ಫೀಲ್ ಮಾಡಿ. ಇವತ್ತು ಎಕ್ಸಾಮ್ ಇದೆ, ನೀವು ಖುಷಿಯಿಂದ ಇರೋದು ನೋಡಿ. ಯಾಕಂದ್ರೆ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಶಕ್ತಿ ನಿಮ್ಮ ಸಾಧನೆಗಾಗಿ ಕೆಲಸ ಮಾಡ್ತಾ ಇದೆ. ಈಗ ಇಷ್ಟು ದಿನ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಈಗ ಈ ಬ್ರಹ್ಮಾಂಡಕ್ಕೆ ಬಿಟ್ಬಿಡಿ, ಅದು ತನ್ನ ಕೆಲಸವನ್ನ ಮಾಡುತ್ತೆ. ಇವತ್ತು ಈ ಬ್ರಹ್ಮಾಂಡ ತನ್ನ ಕೆಲಸವನ್ನ ಮಾಡುತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀರಿ, ಅಕ್ಕಪಕ್ಕ ಶಕ್ತಿಯ ಕಿರಣಗಳು ಅಕ್ಕಪಕ್ಕ ಹರಿತಾ ಇರೋದನ್ನ ನೋಡಿ. ನಿಮ್ಮ ಸುತ್ತಮುತ್ತ ಆ ಶಕ್ತಿಯ ಕಿರಣಗಳು ತನ್ನ ಕೆಲಸವನ್ನ ಮಾಡ್ತಾ ಇದೆ. ನೀವು ತುಂಬಾ ಶಕ್ತಿಶಾಲಿ. ಈಗ ಯಾವುದೇ ಸಮಸ್ಯೆ ನಿಮ್ಮ ಮುಂದೆ ಅದು ದೊಡ್ಡದಾಗಿಲ್ಲ, ಯಾಕಂದ್ರೆ ನೀವು ಅಷ್ಟು ಶಕ್ತಿಶಾಲಿ ಆಗಿದ್ದೀರಿ. ಕ್ವಶನ್ಸ್ ನೋಡ್ತೀರಿ, ತುಂಬಾ ಖುಷಿ ಆಗುತ್ತೆ. 1, 2, 3, 4 ಚಿಕ್ಕ ಸಮಸ್ಯೆ ಒಂದನ್ನು ಎದುರಿಸ್ತಾ ಹೋಗ್ತೀರಿ. ಫಸ್ಟ್ ಕ್ವಶನ್ ಗೊತ್ತಾಗಿಲ್ಲ, ಇಗ್ನೋರ್. ಸೆಕೆಂಡ್ ಇಗ್ನೋರ್, ಪ್ರಾಬ್ಲಮ್ ಇಲ್ಲ. ಬಟ್ ಮುಂದೆ ಹೋಗ್ತಾ ಅವೆಲ್ಲ ನೆನಪು ಬರ್ತಾ ಹೋಗುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ನಮ್ಮನ್ನ ಟೆಸ್ಟ್ ಮಾಡೋದಕ್ಕೆ ಬೇಕಂತಾನೆ ಸ್ಟಾರ್ಟಿಂಗ್ ಕ್ವಶನ್ ಡಿಫಿಕಲ್ಟ್ ಕೊಟ್ಟಿರ್ತಾನೆ, ನಾವು ಹೆದರಲಿ ಅಂತ. ಆದ್ರೆ ನಾನು ಶಕ್ತಿಶಾಲಿ, ನಾನು ಹೆದರೋದಿಲ್ಲ. ಯಾವುದೇ ಡಿಫಿಕಲ್ಟ್ ಕ್ವಶನ್ ನನ್ನ ಮುಂದೆ ಸಮಸ್ಯೆನೇ ಅಲ್ಲ, ಯಾಕಂದ್ರೆ ನಾನು ಅಷ್ಟು ಶಕ್ತಿಶಾಲಿ ಇದ್ದೀನಿ. ಹೋಗ್ತಾ ಎಲ್ಲ ನೆನಪು ಬರ್ತಾ ಇದೆ. ಎಕ್ಸಾಮ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ಹೊರಗೆ ಬಂದಿದ್ದೀನಿ, ಖುಷಿಯಿಂದಿದ್ದೀನಿ. ಯಾಕಂದ್ರೆ ಇವತ್ತು ನನ್ನ ನೆನಪಿನ ಶಕ್ತಿ, ನನ್ನ ಏಕಾಗ್ರತೆ 100% ವರ್ಕ್ ಮಾಡಿದೆ. ನಾನು ತುಂಬಾ ಶಾಂತವಾಗಿ ಎಕ್ಸಾಮ್ ಬರ್ತಿದ್ದೀನಿ. ನೋಡಿ, ಮುಂದೆ ಬರುವಂತ ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿದೆ. ಇವತ್ತು ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಯ್ತು. ನಾ ವೇಟ್ ಮಾಡ್ತಾ ಇದ್ದೀನಿ, ಮೊಬೈಲ್ ಅಲ್ಲಿ ರಿಸಲ್ಟ್ ನೋಡ್ತಾ ಇದ್ದೀನಿ. ಅಕ್ಕಪಕ್ಕ ಅಪ್ಪ ಅಮ್ಮ ಬ್ರದರ್ ಸಿಸ್ಟರ್ ಎಲ್ಲರೂ ನೋಡಿ, ಅವರು ಕಾಯ್ತಿದ್ದಾರೆ ರಿಸಲ್ಟ್ಗೋಸ್ಕರ. ರಿಸಲ್ಟ್ ಬಂತು, ನೀವು ಜೋರಾಗಿ ಕೂಗ್ತಿದ್ದೀರಿ ನನ್ ಸೆಲೆಕ್ಟ್ ಆಯಿತು ಅಂತ. ನೋಡಿ ಆ ಫೀಲ್ ನೋಡಿ, ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ನೋಡಿ, ಬ್ರದರ್ ಸಿಸ್ಟರ್ ಕಣ್ಣಲ್ಲಿ ನೀರು ನೋಡಿ, ನೀವು ಜೋರ್ ಬಿಕ್ಕಿ ಅಳ್ತಾ ಇರೋದನ್ನ ನೋಡಿ.
ಹೇಳ್ತಾ ಇದ್ದೀರಾ, ಅಮ್ಮಗೆ ಹೇಳ್ತಾ ಇದ್ದೀರಾ, ನಾನು ಸಾಧಿಸ್ದೆ. ಅಪ್ಪ ಅಮ್ಮ ಫೀಲ್ ಮಾಡ್ತಾ ಇದಾರೆ, ಹೇಳ್ತಿರೋದ ನೋಡಿ, ನಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಯಿತು. ಇಷ್ಟು ದಿನ ನಾವು ಪಟ್ಟ ಕಷ್ಟ ಎಲ್ಲ ಇನ್ನು ಮುಂದೆ ಇರೋದಿಲ್ಲ. ಇನ್ನು ಮೇಲೆ ಏನಿದ್ರು ನಾವು ಸುಖವಾಗಿರ್ತೀವಿ. ನನ್ನ ಮಗಳಿಂದ ನಾವು ಖುಷಿಯಿಂದ ಇರ್ತೀವಿ. ನೀವು ಯಾರನ್ನ ತುಂಬಾ ಹಚ್ಕೊಂಡಿದ್ದೀರ ಅವ್ರು ನಿಮ್ ಜೊತೆಗಿದ್ದಾರೆ, ಅವರು ನಿಮ್ ಖುಷಿಲಿದ್ದಾರೆ. ನೋಡಿ, ಆ ಆನಂದವನ್ನ ನೋಡಿ. ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಅದೇನೋ ಒಂಥರ ಖುಷಿ. ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬಂದಾಗ ನಿಮಗೆ ದುಃಖ ಆಗ್ತಿಲ್ಲ, ಖುಷಿ ಆಗ್ತಿದೆ. ಯಾಕಂದ್ರೆ ಇದೇ ಕಣ್ಣೀರು ಇನ್ ಮುಂದೆ ಲೈಫಲ್ಲಿ ಯಾವತ್ತೂ ಬರೋದಿಲ್ಲ. ಇದು ನನ್ನ ಲಾಸ್ಟ್ ಕಣ್ಣೀರು. ಇನ್ ಮುಂದೆ ಏನಿದ್ರು ನಿಮ್ ಜೀವನದಲ್ಲಿ ಖುಷಿನೇ ಖುಷಿ. ನೋಡಿ, ನೆಕ್ಸ್ಟ್ ಜಾಬ್ ಹೋಗ್ತೀರಾ, ಜಾಯಿನ್ ಆಗ್ತೀರಾ, ರಿಟರ್ನ್ ನೀವು ಊರಲ್ಲಿ ಬಂದಾಗ ಜನ ನಿಮ್ ಬಗ್ಗೆ ಮಾತಾಡ್ತಾರನ್ನ ಫೀಲ್ ಮಾಡಿ, ಅಂತೂ ಸಾಧನೆ ಮಾಡ್ಬಿಟ್ಟ ಇವನು. ನಿಮ್ಮ ರಿಲೇಟಿವ್ಸ್ ಅವ್ರ ಮಕ್ಳಿಗೆ ಹೇಳ್ತಿರೋದನ್ನ ಫೀಲ್ ಮಾಡಿ, ನೀನ್ ನೋಡು ಅವನಷ್ಟು ಸಾಧನೆ ಮಾಡಿದಾರ, ನೀನ್ ಯಾವಾಗ ಮಾಡ್ತೀಯಾ, ಹಾಗೆಲ್ಲ ಜನ ಮಾತಾಡ್ತಿದ್ದಾರೆ. ರಿಲೇಟಿವ್ಸ್, ಅಕ್ಕಪಕ್ಕ ಮನೆಯವರು ಎಲ್ಲರೂ ಊರಲ್ಲೆಲ್ಲ ನಿಮ್ ಬಗ್ಗೆನೇ ಗುಣಗಾನ. ಯೂಟ್ಯೂಬ್ ಅಲ್ಲೆಲ್ಲ ನೀವು ಸಂದರ್ಶನ ಕೊಟ್ಟಿದ್ದೆಲ್ಲ ತುಂಬಾ ವೈರಲ್ ಆಗಿದೆ. ಎಲ್ಲರೂ ನಿಮ್ ತರ ಆಗ್ಬೇಕು ಅಂತ ಇಡೀ ಕರ್ನಾಟಕ ಜನತೆನೆ ಅವ್ರವ್ರ ಮನೇಲಿ ಅವ್ರ ಮಕ್ಳಿಗೆ ಹೇಳ್ತಿದ್ದಾರೆ. ಎಲ್ಲ ಸ್ಪರ್ಧಾರ್ಥಿಗಳೆಲ್ಲ ನಿಮ್ ತರ ಆಗ್ಬೇಕು ಅಂತ ಕನಸು ಕಂಡ್ಕೊಂಡಿದ್ದಾರೆ. ನಿಮ್ಮ ಪ್ರಾಬ್ಲಮ್ಸ್ ಗಳೆಲ್ಲ ಸಾಲ್ವ್ ಆಯ್ತು. ನೀವೇನೇನು ಅನ್ಕೊಂಡಿದ್ರಲ್ಲ, ನಾನು ಈ ತರ ಬದುಕ್ಬೇಕು, ಈ ತರ ನನ್ನ ಲೈಫಲ್ಲಿ ಇರಬೇಕು, ಅವೆಲ್ಲವೂ ಪಡ್ಕೊಂಡಿದ್ದೀರಾ. ಒಳ್ಳೆ ಸಂಪಾದನೆ, ನಿಮ್ಮದೇ ನಿಮ್ಮೂರಲ್ಲಿ ಸ್ವಂತ ಮನೆ, ನೀವು ಅನ್ಕೊಂಡಿದ್ರಿ ಚೆನ್ನಾಗಿರೋ ಜಮೀನ್ ತಗೋಬೇಕು, ಜಮೀನ್ ತಗೊಂಡಿದ್ದೀರಾ. ಅಪ್ಪ ಅಮ್ಮ ಒಳ್ಳೆ ಬಟ್ಟೆ, ಬಂಗಾರ, ಒಳ್ಳೆ ಕಾರು, ಸ್ವಂತ ಮನೆ, ಅವರೆಲ್ಲ ಇಡೀ ದೇಶದಲ್ಲಿ ಎಲ್ಲ ಒಳ್ಳೊಳ್ಳೆ ಪ್ಲೇಸಲ್ಲಿ ಟ್ರಿಪ್ ಮಾಡಿಸ್ತಿದ್ದೀರಾ, ಫಾರಿನಲ್ಲಿ ಟ್ರಿಪ್ ಮಾಡ್ತಿದ್ದಾರೆ. ನೋಡಿ, ಯಾಕಂದ್ರೆ ಆ ಕಣ್ಣೀರು ಲಾಸ್ಟ್ ಕಣ್ಣೀರಾಗಿತ್ತು. ಇನ್ಮೇಲೆ ಏನಿದ್ರು ಖುಷಿನೇ ಖುಷಿ ನಿಮ್ ಲೈಫಲ್ಲಿ. ಇದಕ್ಕೆಲ್ಲ ಕಾರಣ ಈ ಬ್ರಹ್ಮಾಂಡದಲ್ಲಿರುವ ಆ ಶಕ್ತಿಯ ಕಿರಣಗಳು ನಿಮ್ ಜೊತೆಗಿದೆ. ನೀವೇನೇನ್ ಅನ್ಕೋತೀರ ಅದೆಲ್ಲವೂ ನಿಜ ಆಗ್ತಾ ಹೋಗ್ತಿದೆ. ಒಂದ್ 2 ನಿಮಿಷ ಫೀಲ್ ಮಾಡಿ, ನೀವೇನೇನ್ ಅನ್ಕೊಂಡಿದ್ರಿ ಎಲ್ಲ ನಿಜ ಆಗಿದೆ ಅಂತ. ನೋಡಿ, ನೀವು ಇಷ್ಟು ದಿನ ಕಂಡ ಕನಸೆಲ್ಲವೂ ನಿಜ ಆಗ್ತಿದೆ. ಫೀಲ್ ಮಾಡ್ಕೊಳ್ಳಿ.
ಉಸಿರಾಟದ ಕಡೆ ಗಮನ ಕೊಡಿ. ನೋಡಿ, ಆ ಖುಷಿನ ಫೀಲ್ ಮಾಡಿ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೇನು ಅನ್ಕೋತೀರ ಅದೆಲ್ಲ ನಿಜ ಆಗುತ್ತೆ. ಪಾಸಿಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ನಿಮ್ಮ ಹಿಂದೆ ಏನೋ ಒಂದು ಶಕ್ತಿ ಇದೆ, ಆ ಶಕ್ತಿ ಕೆಲಸ ಮಾಡ್ತಿದೆ. ಅದಕ್ಕೆ ನಾ ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಫೀಲ್ ಮಾಡ್ಕೊಳ್ಳಿ. ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ನಾನು ಪಾಸಿಟಿವ್ ಆಗಿರ್ತೀನಿ, ನಾನು ಧೈರ್ಯವಾಗಿರ್ತೀನಿ, ನನ್ನ ಶಕ್ತಿಶಾಲಿ ನಾನು. ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಉಸಿರಾಡಿ. ಎರಡು ಹಸ್ತಗಳನ್ನು ಉಜ್ಜಿ ಆ ಶಾಖವನ್ನು ನಿಮ್ಮ ಕಣ್ಣಿನ ಮೇಲೆ ಇಡಿ. ಎರಡು ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಆ ಶಾಖವನ್ನು ಫೀಲ್ ಮಾಡಿ. ನಿಧಾನಕ್ಕೆ ಎರಡು ಕಣ್ಣುಗಳನ್ನ ತೆರೆಯಿರಿ. ಹೇಗೆ ಅನಿಸ್ತಿದೆ? I received universe power. ಎಲ್ಲೋ ಹೋಗಿದ್ವಿ, ಫೀಲಿಂಗ್ ಹ್ಯಾಪಿ. ನೋಡಿ, ಎಷ್ಟೋ ಜನ ಈ ಭೂಮಿ ಮೇಲೆ ಬಂದ್ರು ಹೋದ್ರು, ಕೆಲವರಿಗೆ ಮಾತ್ರ ಗೊತ್ತಿತ್ತು ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ. ಕೆಲವ್ರಿಗೆ ಗೊತ್ತಿತ್ರಿ, ಕೆಲವರು ಫೀಲ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಒಬ್ಬರು, ನಿಮ್ಗೂ ಗೊತ್ತಿದೆ ಈ ಎನರ್ಜಿ ಏನೆಲ್ಲ ಮಾಡುತ್ತೆ. ನಿಮ್ಗೆ ಒಂದು ನೆನ್ಬಿಡಿ, ಇದೇ ತರ ಫೀಲಿಂಗ್ ಡೈಲಿ ಮಾಡ್ತಾ 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 ಹೋದಂಗೆ ನಿಮ್ಗೆ ಗೊತ್ತಿಲ್ದೇನೋ ಒಂದು ಎನರ್ಜಿ ನಿಮ್ ಹಿಂದಿರುತ್ತೆ, ಏನೋ ಒಂದು ಕೆಲಸ ಮಾಡಿಸ್ತಾ ಹೋಗುತ್ತದೆ. ಓಕೆ, ಎವ್ರಿ ಡೇ ಇದೆ, ಫುಲ್ ಡೇ ಇದೇ ತರ ಇರ್ಬೇಕು. ಎಕ್ಸಾಮ್ ನೀವು ಬರಿತಾ ಇದ್ರು ನನ್ನ ಸುತ್ತಮುತ್ತ ಶಕ್ತಿ ಇದೆ ಫೀಲ್ ಮಾಡ್ಕೋಬೇಕು. ಇದು ಮೆಡಿಟೇಷನ್ ಮಾಡಿ, ಆಯ್ತಾ? ನೀವು ಎಕ್ಸಾಮ್ ಸೆಂಟ್ರಲ್ ಕುತ್ಕೊಂಡಾಗ ಈ ತರ ಮೆಡಿಟೇಷನ್ ಮಾಡಿ. ಶಕ್ತಿ ಕಿರಣಗಳು ನನ್ನ ಮೈ ಮೇಲೆ ಬೀಳ್ತಾ ಇದೆ, ಅದೆಲ್ಲವೂ ನನ್ನ ಮೆಮೊರಿ ಪವರ್ನ ಸ್ಟ್ರಾಂಗ್ ಮಾಡಿಸ್ತಾ ಇದೆ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದೆ. ನಾನು ಶಕ್ತಿಶಾಲಿ 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 ಅಂತ ಹೇಳ್ಬೇಕು, ಆಯ್ತಾ? ಸರಿ, ಈಗ ನಾನು ನಿಮ್ಗೆ ಏನು ಸ್ವಲ್ಪ ಪ್ರಾಣಾಯಾಮ ಬಗ್ಗೆ ಹೇಳ್ತೀನಿ, ಇದನ್ನ ಮಾಡಿ. ಒಂದು 5 ನಿಮಿಷ ಮಾಡೋಣ. ಉಸಿರಾಟ
ಮನಸ್ಸು ಹಗರ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ನನ್ನ ನೆಗೆಟಿವ್ ಪಾಸ್ಟ್ ನ ಮರೆತು ಬಿಟ್ಟೆ ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಸರ್ ನನ್ನ ಲೈಫಲ್ಲಿ. ಇವತ್ತು ಗೊತ್ತಾಯ್ತು ಸರ್ ತಪ್ಪು ಎಲ್ಲಿ ಆಗ್ತಿದೆ ಅಂತ. ಪಾಸ್ಟ್ ಅನ್ನೋದು ಒಂದು ನೆನಪು ಮಾತ್ರ, ಆಯ್ತಾ. ಒಂದ್ ವೇಳೆ ಏನಾದ್ರೂ ದೇವ್ರು ಅಕಸ್ಮಾತ್ ಏನೋ ಒಂದಾಗಿ ಆ ನೆನಪುಗಳು ಡಿಲೀಟ್ ಆಯ್ತು ಅನ್ಕೊಳ್ಳಿ, ಪಾಸ್ಟೇ ಇಲ್ಲ. ಓಕೆ, ಏನಿದು ಪ್ರೆಸೆಂಟ್. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗ್ಬೇಡಿ. ಫ್ಯೂಚರ್ ಎಲ್ಲವೂ ನಿಜ ಆಗಿದೆ ಅನ್ಕೊಂಡು ಭಾವನೆ ಮಾಡಿ, ಆಯ್ತಾ. ನೆಕ್ಸ್ಟ್ ಈ ತರ ಇಟ್ಕೊಳ್ಳಿ. ಇದು ಅನುಲೋಮ ವಿಲೋಮ. ಓಕೆ, ಸೊ ಇದು ಒಂದು ಭಸ್ತ್ರಿಕಾ ಮಾಡಿದ್ರೆ, ಅನುಲೋಮ ವಿಲೋಮ ಮಾಡಿದ್ರೆ, ಈ ಕಪಾಲ ಮಾಡ್ತೀವಿ ನೋಡಿ, ಹೊಟ್ಟೆನ ಒಳಗೆ ಎಳ್ಕೊಬೇಕು. ಪ್ರತಿಯೊಂದು 2 ನಿಮಿಷ 3 ನಿಮಿಷ ಮಾಡಿ, ಪರವಾಗಿಲ್ಲ. ಆದ್ರೆ ಉಸಿರು ಕಡೆ ಗಮನ ಇರ್ಬೇಕು. ಸೊ ನೆಕ್ಸ್ಟ್ ಭ್ರಾಮರಿ ಮಾಡೋಣ. ಕಿವಿ ಮುಚ್ಕೊಳ್ಳಿ. ನೋಡಿ, ಈ 3 ಬೆರಳು ಕಣ್ಣು ಮೇಲೆ, ಈ ಬೆರಳು ಹುಬ್ಬಿನ ಮೇಲೆ. ಉಸಿರನ್ನ ಎಳ್ಕೊಳ್ಳಿ. ಮಕಾರ ಹುಳು ನೋಡಿದಿರಲ್ಲ, ಭ್ರಮರ ಹುಳು ಗುಯ್ ಅಂತ ಇರುತ್ತಲ್ಲ, ಆ ತರ.
ಅವತ್ತು ನಾವು ಏನಾದ್ರೂ ಸ್ಟಾರ್ಟ್ ಮಾಡಿದಾಗ ಡೇ 1, ಡೇ 2, ಡೇ 3 ಇವೆಲ್ಲ ಏನು ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅದೇ 21 ದಿನ ದಾಟ್ತು, 30 ದಿನ ದಾಟ್ತು, 40 ದಿನ, 100 ದಿನ ದಾಟ್ತು ಅನ್ಕೊಳ್ಳಿ, ನಿಮ್ಮಲ್ಲಿ ಆ ಒಂದ್ ಎನರ್ಜಿ ಇರುತ್ತೆ ರೀ. ಏನೋ ಒಂದ್ ಏನ್ ಧೈರ್ಯ ಗೊತ್ತೋ, ಯಾರೋ ಇದಾರೆ, ಆ ದೇವ್ರು ನನ್ ಜೊತೆ ಇದಾರೆ, ಏನೋ ಒಂದ್ ಶಕ್ತಿ ಇದೆ, ಅದ್ ನನ್ ಕಡೆ ಮಾಡಿಸ್ತಾ ಇದೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಸರ್ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಸರ್. ನನ್ನ ಸುತ್ತ ಪ್ರಾಬ್ಲಮ್ ಅನ್ನೋ ಜೇಡರ ಬಲಿ ಇತ್ತು ಸರ್. ಇವಾಗ ನಿಮ್ ಕ್ಲಾಸಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು. ಇವತ್ತಿಗೆ 30 ಡೇಸ್ ಆಯ್ತು ಸರ್. ನಾನು ಫುಲ್ ಪ್ರೆಸೆಂಟ್ ಅಲ್ಲಿ ಇರೋ ತರ ಫೀಲ್ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡಿ ಕಾಲ್ ಮಾಡ್ತೀನಿ. ಯಾರಾದ್ರೂ 35 ಡೇಸ್ ದಾಟಿದ್ರೆ ಹೇಳಿ, ಏನೆಲ್ಲ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ಲಿ ನಿಮಗೆ. ಯಾರು ದಾಟ್ಸಿದಿರಿ? ಡೇ 1 ಇಂದ ಮಾಡ್ತಾ ಇದ್ದೀರಿ? ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ. 45 ಡೇಸ್. ಮಮತಾ ಅವರು ಹ್ಯಾಂಡ್ ರೈಸ್ ಮಾಡಿ. ಮಮತಾ ಅವರೇ, ಫೋರ್ ಡೇಸ್ ಆಗಿದೆ. ಹಲೋ, ನಮಸ್ತೆ ರೀ, ಹೇಗಿದ್ದೀರಿ? ಆರಾಮದೀವಿ ಸರ್, ನೀವ್ರಿ? ನಾವು ಸೂಪರ್ ಆಗಿದ್ದೀವ್ರಿ. ಮತ್ತೆ ಹೇಗ್ ಆಫ್ಲೈನ್ ಸ್ಟೂಡೆಂಟ್. ಏನ್ರಿ? ಆಫ್ಲೈನ್ ಸ್ಟೂಡೆಂಟ್ ನಾನು. ಹೌದ್ರಿ, ಓಕೆ. ಎಷ್ಟ್ ದಿನ ಆಯ್ತು ಇವತ್ತಿಗೆ? ಸರ್ 42 ಡೇಸ್ ಇವತ್ತಿಗೆ. 42 ಡೇಸ್, ವೆರಿ ಗುಡ್. ಒಂದ್ ದಿನನೂ ಬಿಟ್ಟಿಲ್ವಾ? ಸರ್ ಇಲ್ಲ ಸರ್, 4 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗುತ್ತೆ. ಕರೆಕ್ಟ್ 4 ಗಂಟೆ ಎಕ್ಸಾಮ್ ಆಗುತ್ತಾ? ಎಚ್ಚರ ಆಗುತ್ತಾ? ಹಾ ಸರ್, ಸೂಪರ್ ಆಗಿ ವರ್ಕ್ ಆಗ್ತದೆ ಸರ್. ತುಂಬಾ ಚೇಂಜಸ್ ಆಗಿದೆ ಸರ್. ತುಂಬಾ ಚೇಂಜಸ್ ಆಗಿದೆ. ಓಕೆ, ಏನೆಲ್ಲ ಬದಲಾವಣೆ ಆಗಿದೆ? ಚಿಕ್ಕ ಚಿಕ್ಕ ಬದಲಾವಣೆನ ಹೇಳಿ. ಮೊದ್ಲಿನ ಭಾಗ್ಯಗೂ ಈಗಿರೋ ಭಾಗ್ಯಕ್ಕೂ ಏನ್ ಬದಲಾವಣೆ? ಸೊ ಭಯ ಆಗ್ತಿತ್ರಿ, ಓದಿದ್ದೆಲ್ಲ ನೆನ್ಪಿರಲ್ಲ ಅಂತ ಹೇಳ್ಕಿರಿ. ಇವಾಗೆಲ್ಲ ಪೂರ್ತಿ ನೆನ್ಪಿದೆ ಸರ್. ಒಂದ್ ಸಲ ಓದಿದ್ರೆ ಮುಗೀತು, ಪೂರ್ತಿ ನೆನ್ಪ್ ಬಂದ ಸರ್ ಎಲ್ಲಾನು. ಎಲ್ಲ ನೆನಪಿದೆ ಅಂತ ಅನ್ಸುತ್ತಾ? ಹಾ ಸರ್, ವೆರಿ ಗುಡ್, ವೆರಿ ಗುಡ್. ಮೊದ್ಲೇನ್ ಅನ್ಸುತ್ತೆ? ನೆನಪೇ ಇರಲ್ಲ ಭಯ ಅನ್ಸುತ್ತೆ. ಆಗ್ತಿತ್ತು ಸರ್. ಹಾ ಸರ್, ನಾ ಡಿಗ್ರಿ ಫೈನಲ್ ಇಯರ್ ಇದ್ದೀನ್ರಿ. ಎಕ್ಸಾಮ್ ಹೋಗಿಲ್ಲ, ಭಯ ಆಗ್ತಿತ್ತು ಸರ್, ಹೆಂಗ್ ಬರಿಬೇಕು ಅಂತ. ಇವಾಗೆಲ್ಲ ಪೂರ್ತಿ ಕಾನ್ಫಿಡೆನ್ಸ್, ಪೂರ್ತಿ ಬುಕ್ಲೆಟ್ ತುಂಬಿಸಿ ಬರ್ತೀನಿ ಆನ್ಸರ್ಸ್ ಇಟ್ಟದ್ದು. ವೆರಿ ಗುಡ್, ವೆರಿ ಗುಡ್. ಈಗ ಹೆಂಗ್ ಓದಕ್ಕೆ ಇಂಟ್ರೆಸ್ಟ್ ಬರುತ್ತಾ? ಹಾ ಸರ್, ತುಂಬಾ ಚೆನ್ನಾಗಿ ಓದ್ತಿದೀನಿ ಸರ್. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್. ಮತ್ತೆ ಬೆಳಗ್ಗೆ ನಂದು ಹೆಲ್ತ್ ಪ್ರಾಬ್ಲಮ್ ಇತ್ರಿ, ಇವಾಗೆಲ್ಲ ಕರೆಕ್ಟ್ ಆಗಿದೆ ಸರ್. ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಿದೆನಾ? ಹಾ ಸರ್, ತಲೆನೋವು ಬರ್ತಿತ್ತು, ಮತ್ ನಂಗೆ ನೆಗಡಿ ಅದು ಸ್ವಲ್ಪ ಅಲರ್ಜಿ ಆಗ್ತಿತ್ತು ಜಾಸ್ತಿ ರೀ, ಅದೆಲ್ಲ ಕಡಿಮೆ ಆಗೈತ್ರಿ ಇವಾಗ ಪೂರ್ತಿ. ಹೆಂಗೆ, ಏನಾಗಿರ್ಬೋದು? ಏನಾರ ಅಫರ್ಮೇಶನ್ ಬರ್ತಿದ್ರ? ಹಾ ಸರ್, ಅಫರ್ಮೇಶನ್ ಬರ್ತಿದ್ದೆ. 1 hour ಬರ್ತೀನಿ ಸರ್ ಡೈಲಿ. 1 hour? ಹಾ ಸರ್, 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 5 ಗಂಟೆಗೆ ನಿಮ್ ಕ್ಲಾಸ್ ಸ್ಟಾರ್ಟ್ ಆಗೋವರೆಗೂ ಬರಿತೀನಿ ಸರ್. ಹೌದಾ? ಓಕೆ, ಓಕೆ. ಎಷ್ಟು ಅಫರ್ಮೇಶನ್ ಬರೀತೀರಿ? ಸರ್ ಅವು 13 ಅದಾವ ಸರ್ ನಾ ಬರೋದು. ಓಕೆ, ನಿಮ್ದೇ ಅದೇ. ಅದರಲ್ಲಿ 21 ಸಲ ಬರೀತಿದ್ದೀನಿ ಸರ್. ಒಂದೊಂದು 21 ಸಲ. ವೆರಿ ಗುಡ್. 1 ತಾಸಲ್ಲಿ ಮುಗಿಯುತ್ತಾ? ಹಾ ಸರ್, 1 hour ಅಲ್ಲಿ ಮುಗಿಯುತ್ತೆ ಸರ್. ಓಕೆ. ಫಾಸ್ಟ್ ಬರೀತೀನಿ. ಮೊದ್ಲು ಏನ್ ಅನಿಸ್ತಿತ್ತು? ಅವಾಗ ಸ್ಟಾರ್ಟಿಂಗ್ ಬರೆಯಬೇಕಾದ್ರೆ ಏನ್ ಅನಿಸ್ತಿತ್ತು? ಪ್ರಾಬ್ಲಮ್ ಅವಾಗೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆದವ್ರಿ ಸ್ಟಾರ್ಟಿಂಗ್ ಹೇಳುವಾಗ್ರಿ. ನೀವ್ ಹೇಳಿದ್ ಸರ್ ಫಸ್ಟಿಗೆಲ್ಲ ಕಷ್ಟ ಆಗ್ತೈತಿ, ನೀವು ಮಾಡ್ರಿ ಅಂತ ಹೇಳಿ ಅದು ಹಂಗೆ ಕಂಟಿನ್ಯೂ ಮಾಡಿದೆ ಸರ್. ನಂಗೆ ಈಗೆಲ್ಲ ಹೆಲ್ತ್ ಇಶ್ಯೂ ಎಲ್ಲ ಕಡಿಮೆ ಆಗೈತೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅದನ್ನ ನಂಬಿಸ್ಬೇಕಾಯ್ತಾ ಮೈಂಡ್ಗೆ, ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಅದ್ ತನಿಗ್ ತಾನೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಪ್ರಾಣಾಯಾಮದಿಂದ ನನ್ ತಲೆನೋವು ಎಲ್ಲ ಕಡಿಮೆ ಆಗೈತ್ರಿ, ಮತ್ ನಂಗ್ ನೆಗಡಿ ಎಲ್ಲ ಕಡಿಮೆ ಆಗೈತ್ರಿ ಸರ್. ಇದು ಪ್ರಾಣಾಯಾಮ ಬಹಳ ಒಳ್ಳೇದು. ಆಕ್ಸಿಜನ್ ಲೆವೆಲ್ ಏನಾದ್ರು ಬಾಡಿದಲ್ಲಿ ಜಾಸ್ತಿ ಆದ್ರೆ ಇವೆಲ್ಲ ಏನೇನು ಕಾಯಿಲೆ ಇರ್ತಾವ ಎಲ್ಲ ಹೋಗ್ಬಿಡುತ್ತೆ.
BP, ಶುಗರ್ ಏನೆಲ್ಲ ಸಮಸ್ಯೆ ಇದ್ರು ನಿವಾರಣೆ ಆಗುತ್ತೆ. ಇನ್ನು ಜಾಸ್ತಿ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೆ ರಾತ್ರಿ ಊಟ ಬಿಟ್ಬಿಡು. ಹಾ ಸರ್, ರಾತ್ರಿ ಊಟ ಬಿಟ್ಬಿಟ್ಟಿದೀನಿ ಸರ್ ಇವಾಗ ಪೂರ್ತಿ. ಎಷ್ಟ್ ದಿನ ಆಯ್ತು? 1 ಮಂತ್ ಆಯ್ತು ಸರ್. ಹಾಲ್ ಕುಡಿದ್ ಅಷ್ಟೇ ಮಲ್ಕೊಂಡ್ಬಿಡ್ತೇನ್ರಿ ಸರ್ ನೈಟ್ ರೀ. ಓಕೆ. ಹಾಲು ಓಕೆ. ಇನ್ನೊಂದು ಹಾಲು ಯಾವುದು ಅಂದ್ರೆ ಪ್ಯಾಕೆಟ್ ಹಾಲ ಮನೇಲೆ? ಮನೇಲೆ ಸಿಗುತ್ತೆ ಸರ್ ಇಲ್ಲಿ ಊರಲ್ಲಿ ಸರ್, ಎಮ್ಮೆ ಹಾಲು. ಎಮ್ಮೆ ಹಾಲ? ಇಲ್ಲ, ಹಾಲು ಆಕ್ಚುಲಿ ಕುಡಿಬಾರ್ದಪ್ಪಿ. ನಾನು ಹೇಳ್ಬಾರ್ದು, ಬಟ್ ಹೇಳ್ತೀನಿ, ಬೇಡ ಕುಡಿಬಾರ್ದು ಹಾಲು, ಆಯ್ತಾ? ಹಾಲು ಯಾಕಂದ್ರೆ ನಿನಗೆ ಕಫ ಆಗುತ್ತೆ ನೋಡು, ಮೊದ್ಲೇ ನೆಗಡಿ ಅಂತೀಯ ನೀನು, ಆಯ್ತಾ? ಇರ್ಲಿ, ಎಲ್ಲ ಮಾಡ್ತಿದ್ಯಾ, ಅದನ್ನ ಬೇಡ ಹಾಲು. ನಿಂಗೆ ಈಗ ಗೊತ್ತಾಗಲ್ಲ ನಾ ಯಾಕೆ ಹೇಳ್ತಿದೀನಿ ಅಂತ. ಎಮ್ಮೆಗೆ ಹಾಲು ಜಾಸ್ತಿ ಕೊಡ್ಲಿ ಅಂತ ಇಂಜೆಕ್ಷನ್ ಎಲ್ಲ ಇದು ಮಾಡಿರ್ತಾರ, ಹೌದಾ? ಅದು ಹಾಲು ಆಕ್ಚುಲಿ ಎಮ್ಮೆದ ಕರು ಏನಿರ್ತಲ್ಲ ಅದಕ್ಕೋಸ್ಕರ, ಅದು ನಮ್ಗೋಸ್ಕರ ಅಲ್ಲ ಅದು, ಆಯ್ತಾ? ಓಕೆ. ಇಲ್ಲಿ ಅಲ್ಲ, ನನ್ಗೆ ಗೊತ್ತಿದೆ, ನಾನು ಸ್ವಲ್ಪ ಇದು ಹೆಲ್ತ್ ರಿಲೇಟೆಡ್ ಏನಿರ್ತಾವಲ್ಲ ಸ್ವಲ್ಪ ನೋಡ್ತಿರ್ತೀನಲ್ಲ, ಬೇಡ ಆಯ್ತಾ? ಇರ್ಲಿ, ಎಲ್ಲದೂ ಮಾಡ್ತಿದ್ಯಾ, ಅದು ಒಂದು ಬಿಟ್ಬಿಡು, ಆಯ್ತಾ? ಆಯ್ತು ಸರ್. ನೀವ್ ಹೇಳಿ ಸರ್, ಅಫರ್ಮೇಶನ್ ನಮ್ ರಿಲೇಷನ್ಸ್ ಎಲ್ಲ ಹೇಳಿನ್ ಸರ್, ಅವರು ಮಾಡ್ತಿದಾರೆ ಸರ್ ಈ ತರ, ಅವ್ರಿಗೂ ಚೇಂಜಸ್ ಆಗಿದೆ ಅಂತ ಸರ್. ಇನ್ನ ಯಾಕೆ ಕೇಳಿದೆ ಅಂದ್ರೆ, ಹಾಲು ನೀವ್ ಬೇಕಾದ್ರೆ ದೇಸಿ ಆಕಳದ್ ಇರುತ್ತಲ್ಲ, ನಮ್ದು ದೇಸಿ ಆಕಳ ಅಂತ, ಅದು ಆದ್ರೆ ಪರವಾಗಿಲ್ಲ ಸರ್. ನಮ್ ಜವಾರಿಗೆ ಸಿಗುತ್ತೆ ಸರ್ ಈ ಕಡೆ ನಮ್ ಸೈಡ್. ಹೌದಾ? ಹಾ ಸರ್, ನಾ ಹಳ್ಳಿ ಅಲ್ಲಿರು ಸರ್, ಇದು ಸಿಗ್ತದೆ ಸರ್, ಜವಾರಿನೇ. ಹೌದಾ? ನನ್ ಜವಾರಿ ಆದ್ರೆ ಬೇಗ ಕುಡಿ, ರಾತ್ರಿ ಲೇಟ್ ಬೇಡ ಸರ್. ಇಲ್ಲಿ ಮಲ್ಕೋಗಿಂತ 1 hour ಮುಂಚೆನೆ ಕುಡ್ದಿರ್ತೇನೆ ಸರ್. ಅಂದ್ರೆ ಏನ್ ಗೊತ್ತಪ್ಪಿ, ಈಗ ನೀನು ಯಾಕೆ ಖಾಲಿ ಹೊಟ್ಟೆ ಬಿಡ್ಬೇಕು ಅಂತಂದ್ರೆ, ಖಾಲಿ ಹೊಟ್ಟೆ ಬಿಟ್ರೆ ಬಾಡಿ ಅದೇ ಡಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಬಟ್ ನೀನು ಹಾಲು ಕುಡಿದ್ರೆ ಮತ್ತೆ ಅದನ್ನ ಡೈಜೆಷನ್ ಮಾಡ್ಬೇಕಲ್ಲ, ಮತ್ತೆ ಅದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಡೈಜೆಷನ್ ಮಾಡಕ್ಕೆ. ಮತ್ತೆ ಅವಾಗ ಡಾಕ್ಟರ್ ಕೆಲಸ ಏನ್ ಗೊತ್ತಾ, ಡಾಕ್ಟರ್ ಬೇರೆ ಕೆಲಸ ಕೊಟ್ಬಿಟ್ಟಿರ್ತೀಯ ಅವಾಗ. ಓಕೆ ಓಕೆ ಓಕೆ, ಸರಿ. ಇನ್ನು ಬೇಗ ನಿಮ್ಗೆ ಹುಷಾರಾಗತ್ತ, ಆಯ್ತಾ? ಏನು ಪ್ರಾಬ್ಲಮ್ ಇದ್ರೆ ಬೇಗ ಹುಷಾರಾಗತ್ತ. ಹಾಸ್ಪಿಟ್ಲಿಗೆ ಹೋದ್ರು ಕಡಿಮೆ ಆಗಿದಿಲ್ಲ ಸರ್, ಇಷ್ಟೆಲ್ಲ ರೀ ಇವಾಗ ವರ್ಕ್ ಆಗ್ಲತ್ತದ. ಇನ್ನೂ ಸರಿ ಆಗತ್ತ. ಓಕೆ, ಸರಿ. ಮೊದ್ಲು ಬೆಳಗ್ಗೆ ಹೇಳಕ್ ಬೇಜಾರಾಗ್ತಿರ್ಲಿಲ್ಲ ಸರ್? ಸ್ಟಾರ್ಟಿಂಗ್ ಅನಿಸ್ತಿತ್ರಿ, ಮಾಡ್ಬೇಕಲ್ಲ ಹೇಳ್ಬೇಕಲ್ಲ ಅಂತೇಕೆ, ಇದು ಮಾಡಿದ್ರೆ ನನ್ ಜೀವನ ಲೈಫ್ ಬದ್ಲಾಗ್ತದ ಮನಸ್ಸಿನಲ್ಲಿ ತಗೊಂಡ್ ಸರ್ ಹೇಳ್ತೀನಿ ಸರ್. ಈಗ ನಿಜವಾಗ್ಲೂ ನಿನಗೆ 47 ದಿನದಲ್ಲಿ ಅನಿಸ್ತಾ ಇದ್ದಾನ ಇಷ್ಟ ನಾ ಹೇಳಿದ್ದೆ ಅವಾಗ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲ ನಿಜ ಅಂತ? ಹಾ ಸರ್, ಆಗ್ತಿದೆ ಸರ್. ನನಗೆ ನಂಬಕ್ ಆಗ್ತಿಲ್ಲ, ಇಷ್ಟು ಪವರ್ ಐತಿ ಯೂನಿವರ್ಸ್ ಅಂತ ಅನಿಸ್ತಿದೆ ಸರ್. ಅನಿಸ್ತಿದೆನಾ? ಸರ್, ಇವಾಗ ನನ್ ಡಿಗ್ರಿ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ್ರಿ, ನಾವ್ ಓದಿದೆ ಕ್ವಶನ್ ಬಂದಿದೆ ಅನ್ಕೊಂಡ್ ಹೋಗ್ತೀನಿ ಸರ್, ಅವೇ ಕ್ವಶನ್ ಬಂದಿರ್ತಾರ ಸರ್ ಎಕ್ಸಾಮ್ ಅಲ್ಲಿ. ನಂಗ್ ಅದೇ ಶಾಕ್ ಆಗೈತ್ರಿ ನೋಡಿ. ವೆರಿ ಗುಡ್, ವೆರಿ ಗುಡ್. ಈಗ ಎಕ್ಸಾಮ್ ಐತೆ ಅಂತ ಭಯ ಏನಾಗಲ್ಲ? ಸರ್ ಇಲ್ಲ ಸರ್, ನಾನು ಭಯ ಪಟ್ಕೊಂಡಿಲ್ಲ ಸರ್, ಇವಾಗ ಒಟ್ಟ ಎಕ್ಸಾಮ್ ಇದೆ ಅಂತ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆರಾಮಾಗಿ ಹೋಗಿ ಎಕ್ಸಾಮ್ ಬರೀತೀನಿ. ಈಗ ನೋಡಿ, ಒಂದ್ ಹೇಳ್ತೀನಿ, ಮೊದ್ಲಿನ ಭಾಗ್ಯಗೂ ಈಗಿನ ಭಾಗ್ಯಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು? ಇವಾಗಂತೂ 70% ಬದಲಾಗಿದ್ದೀನಿ ಸರ್, ಇನ್ನೊಂದ್ 30%. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಂಗಾದ್ರೆ ಏನೋ ಸಾಧಿಸ್ತಿ ಅಂತ ನಂಬಿಕೆ ಇದೆಲ್ಲ? ಹಾ ಸರ್, ಡೆಫಿನೆಟ್ಲಿ ಸರ್. ವೆರಿ ಗುಡ್, ವೆರಿ ಗುಡ್, ಒಳ್ಳೇದಾಗ್ಲಿ. ಇದೇ ತರ ಇರೋ 100 days ದಾಟ್ಸ್, ಆಯ್ತಾ? ಹಾ ಸರ್. ಎಷ್ಟೇ ಪ್ರಾಬ್ಲಮ್ ಬಂದ್ರು ಬಿಡಕ್ ಹೋಗ್ಬೇಡ. ಡೇ 1 ಇಂದ ಅನ್ಕೋತಿದ್ದೆ ಸರ್ ನಿಮ್ ಜೊತೆ ಮಾತಾಡ್ಬೇಕು ಅಂತ, ಅದ್ ಇವಾಗ ಆಗಿದೆ ಸರ್. ಸರಿ, ಈಗ ಅಫರ್ಮೇಶನ್ ಬರೀಬೇಕಾದ್ರೆ ಬೇಜಾರ್ ಅನ್ಸಲ್ವಾ? ಇಲ್ಲ ಸರ್, ಇಲ್ಲ, ನಮ್ ಟೈಮ್ ಹ್ಯಾಂಗ್ ಹೋಗುತ್ತೆ ಗೊತ್ತಾಗಲ್ಲ ಸರ್ 1 hour ಅದ್ರಲ್ಲಿ ಬರೆಯೋದ್ರಿಂದ. ಬರೆಯಬೇಕಾದ್ರೆ ಫುಲ್ ಇನ್ವಾಲ್ವ್ ಆಗಿರ್ತೀಯಾ? ಹಾ ಸರ್, ಇನ್ವಾಲ್ವ್ ಆಗಿರ್ತೀನಿ. ಅದು ಕರೆಕ್ಟ್ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 5 ಗಂಟೆಗೆ ಸರ್ ಸ್ಟಾಪ್ ಆಗುತ್ತೆ ಪೆನ್, ಅವಾಗ ಮಿಡಲ್ ಎಲ್ಲ ಎದ್ದು ಹೋಗಲ್ಲ ಸರ್ ಒಟ್ಟಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೂಪರ್, ಸೂಪರ್. ಮಲಗೋದು? ಸರ್, ಮಲಗೋದು 11 ಗಂಟೆ ಅದು ಮಲಗ್ತೀನಿ ಸರ್. ಓಕೆ ಓಕೆ, ಪರವಾಗಿಲ್ಲ. ನೀನು ಫುಲ್ ಡೇ ಪಾಸಿಟಿವ್ ಇದ್ದೆ ಅನ್ಕೋ, ಆರಾಮಾಗಿ ಕೂಲ್ ಆಗಿದ್ರೆ 4 ತಾಸು ನಿದ್ದೆ ಮಾಡಿದ್ರು ಪರವಾಗಿಲ್ಲ. ಹಾ ಸರ್, ಒಂದೊಂದ್ಸಲ 12 ಗಂಟೆ 1 ಗಂಟೆ ಮಲ್ಕೊಂಡ್ರು ಕರೆಕ್ಟ್ 4 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಸರ್. ಈಗ ಮೆಡಿಟೇಷನ್ ಮಾಡೋದು ನೆಕ್ಸ್ಟ್ ಏನ್ ಮಾಡ್ತಿ? ಮೆಡಿಟೇಷನ್ ಆದ್ಮೇಲೆ ಯೋಗಾಸನ ಮಾಡ್ತೀನಿ ಸರ್, ಆಮೇಲೆ 7 o'clock ತನ ಓದ್ತೀನಿ ಸರ್. ನಿನಗೆ ನಾ ಬೆಸ್ಟ್ ಹೇಳ್ತೀನಿ ನೋಡಿ, ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಸೂರ್ಯ ನಮಸ್ಕಾರ ಮಾಡ್ತಿದ್ದಿ? ಹಾ ಸರ್, ಮಾಡ್ತೀನಿ ಸರ್. ಓಕೆ, 21 ಸೂರ್ಯ ನಮಸ್ಕಾರ ಮಾಡು. ಆಮೇಲೆ ಇದು ಪ್ರಾಣಾಯಾಮ ಮಾಡು, ಆಯ್ತಾ? ಪ್ರಾಣಾಯಾಮ ಈಗ ಹೇಳ್ಕೊಟ್ನಲ್ಲ, ಇದು
ಇದೆಲ್ಲ ಬಹಳ ಹೆಲ್ಪ್ ಮಾಡುತ್ತೆ ನಿನಗೆ ಹಾ ಆಯ್ತಾ. ಸರ್, ಇದರಿಂದನೇ ನಂಗೆ ಕಡಿಮೆ ಆಗಿದೆ ಸರ್ ಇವಾಗ ಎಲ್ಲ. ಆಕ್ಚುಲಿ ಅದು ಬಹಳ ಹೆಲ್ಪ್ಫುಲ್. ಇದು ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಪ್ರಾಣಾಯಾಮ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ಇದನ್ನ ಪ್ರಾಣಾಯಾಮ ಮಾಡಕ್ ಹೇಳು ಆಯ್ತಾ. ಹಾ ಸರ್. ಸೊ ಆದ್ರೆ ಇದೇನು ಪ್ರಾಣಾಯಾಮ ಏನಂದ್ರೆ ಒಂದು ರೂಲ್ ಏನಂದ್ರೆ ಊಟ ಆದ್ಮೇಲೆ ಮಾಡಬಾರ್ದು ಇಮಿಡಿಯೇಟ್ ಆಯ್ತಾ. ಮತ್ತೆ ಯೋಗ ನಿದ್ರೆನೂ ಹೆಲ್ಪ್ ಆಗಿದೆ ಸರ್. ನಾನು ಪೂರ್ತಿ ಬೇಜಾರಾದಾಗೆಲ್ಲ ಯೋಗ ನಿದ್ರೆ ಮಾಡ್ತೀನಿ ಸರ್ 20 ಮಿನಿಟ್ಸ್. ಮತ್ತೆ ಅದಾದ್ಮೇಲೆ ಓದೋ ಕೂತ್ಕೊಂಡ್ರೆ ಮೈಂಡ್ ಪೂರ್ತಿ ಶಾರ್ಪ್ ಆಗ್ಬಿಡುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಸೂರ್ಯ ನಮಸ್ಕಾರದಿಂದ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಕಡಿಮೆ ಆಗಿದೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಆಯ್ತಪ್ಪ, ಹಾ ಚೆನ್ನಾಗಿ ಓದಾಯ್ತಾ. ಒಳ್ಳೆದಾಗ. ಓಕೆ, ಬಾಯ್. ಸೊ ನೋಡಿ, ಈಗ ಅನ್ಸುತ್ತೆ ಅವಾಗ ನಾ ಡಿಸಿಷನ್ ತಗೊಂಡಿದ್ದು ಒಳ್ಳೇದು. ಏನೋ ನಾನೇ ಎದ್ದು ಹುಡುಗರಿಗೆ ಮಾಡ್ಸೋಣ ಅಂತ ಹೇಳಿ. ನೀವ್ ಮಾಡ್ರಿ ಅಂದ್ರೆ 1 ದಿನ ಮಾಡ್ತೀರಿ, 2 ದಿನ ಮಾಡ್ತೀರಿ, ಅದು ಜೋಶ್ ಇರಲ್ಲ. ಬಟ್ ಡೈಲಿ ನಿಮ್ ಜೊತೆಗಿದ್ರೆ ನಿಮ್ಗೂ ಅನ್ಸುತ್ತೆ ಏನೋ ಒಂದು ಆಕ್ಟಿವಿಟಿ ನಡೀತಾ ಇದೆ, ಮಾಡ್ಬೇಕು ಅಂತ. 40 days ಯಾವಾಗ ಬೇಕಾದ್ರೂ ಅಫರ್ಮೇಶನ್ ಬರೆಯೋದು. ರೀ, ನಿಮ್ ಬಹಳ ಬೇಜಾರಲ್ಲಿ ಇದ್ರಿ ಅಂದ್ಕೊಳ್ಳಿ, ಬಹಳ ಬೇಜಾರಿದ್ರೆ ಡೈರಿ ತಗೊಳ್ರಿ. ಡೈರಿ ತಗೊಂಡು ಸುಮ್ನೆ ಬರೆಯಕ್ ಸ್ಟಾರ್ಟ್ ಮಾಡಿ ಪಾಸಿಟಿವ್. ಆಮೇಲೆ ನಿಮ್ಗೆ ಏನೋ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ, ಏನೋ ಗೊತ್ತಾಗುತ್ತೆ. ಪೆನ್ನು ಮತ್ತೆ ಪೇಪರ್ ಇತ್ತು ಅಂದ್ರೆ ಸಾಕ್ರಿ. ಸರಿ, ಎಕ್ಸಾಮ್ ಸೂಪರ್ ಆಗಿ ಮಾಡ್ರಿ, ಭಯ ಪಡ್ಬೇಡ್ರಿ. ನಿಮಗ್ ಭಯ ಇತ್ತು ಅಂದ್ರೆ ಎಕ್ಸಾಮ್ ಎಲ್ಲ ನೀವೇ ಹಾಳು ಮಾಡ್ಕೋತೀರಿ ನೋಡಿ. ಸರ್, ನಮಗೆ ನಮ್ಮ ರಿಲೇಟಿವ್ಸ್ ತುಂಬಾನೇ ಟಾರ್ಚರ್ ಕೊಡ್ತಾರೆ ಸರ್. ಸ್ಟಡಿ ಮಾಡೋಕ್ ಕುಂತ್ರೆ ಇದರಿಂದ ನನ್ನ ಮೈಂಡ್ ಹಾಳಾಗ್ತಾ ಇದೆ, ಹೆಲ್ತ್ ಪ್ರಾಬ್ಲಮ್ ಬಹಳ ಆಗ್ತಾ ಇದೆ. ಓಕೆ, ಇದ್ರ ಅರ್ಥ ನೀವಿನ್ನೂ ಮೆಚೂರ್ಡ್ ಇಲ್ಲ, ನೀವು ಎಕ್ಸಾಮ್ಗೆ ಫಿಟ್ ಇಲ್ಲ. ಅದು ತಥಾಸ್ತು ಅನ್ಬೇಡ್ರ ಪಾಪ. ನಾನ್ ಚಿಕ್ಕವರಿದ್ದಾಗ ನನಗೂ ಹಂಗೆ ಮಾಡ್ತಿದ್ರು. ನನ್ನ 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ನನಗೂ ಹಂಗೆ ಮಾಡ್ತಿದ್ರು ಫ್ರೆಂಡ್ಸ್. ಬಹಳ ಟಾರ್ಚರ್ ಕೊಡ್ತಿದ್ರು. ಅವಾಗ ನನಗೆ ಓದಕ್ಕೆ ಮನ್ಸಾಗ್ತಿರ್ಲಿಲ್ಲ. ನಾನು ಏನಾದ್ರು ಬೇಕು ಅಂದ್ರೆ ಕೊಡ್ತಿರ್ಲಿಲ್ಲ. ಈಗಿಲ್ಲ, ಈಗ ಯಾರು ಮಾಡ್ತಾರ? ಅಪ್ಪಂದ್ ಹೊಡದ್ಬಿಡ್ತೀನಿ ನಾನು. ಈಗ ಯಾರು ಮಾಡೋದೇ ಇಲ್ಲ ರೀ. ಮೆಚುರಿಟಿ ಅಂತಾರ ಅದಕ್ಕೆ. ನೀವ್ ಇನ್ನೂ ಚೈಲ್ಡ್ ತರ ಇದ್ದೀರಾ. ಅವ್ರು ಪ್ರಾಬ್ಲಮ್ಸ್ ಮಾಡ್ತಾರ, ಅವ್ರಿದ್ದಲ್ಲ. ನೀವು ಅವ್ರ ಒಂದೊಂದು ಮಾತನ್ನ ಸೀರಿಯಸ್ ಆಗಿ ತಗೋತಿದ್ದೀರಾ, ಇಗ್ನೋರ್ ಮಾಡಿ. ನೀವು ಫಸ್ಟ್ ಇದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಮೈಂಡ್ ಸ್ಟ್ರಾಂಗ್ ಮಾಡಿ. ಇವರು ಸಾಯೋವರೆಗೂ ಅಂತಾನೆ ಇರ್ತಾರೆ. ಅವ್ರ ಕೆಲ್ಸನೇ ಅದು. ತಮ್ಮ ಮಕ್ಕಳದ್ದು ಚಿಂತೆ ಬಿಟ್ಟು ನಿಮ್ದು ಚಿಂತೆ ಮಾಡ್ತಿರ್ತಾರ ಅವರು. ನೀವ್ ಸಾಧಿಸ್ಬೇಕು ಅಂದ್ರೆ ಫಸ್ಟ್ ಅವ್ರನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿ ಆಯ್ತಾ. ರಪ್ ಅಂತ ಹೊಡ್ಯಕ್ ಆಗಲ್ಲ, ಬಿಟ್ಬಿಡ್ರಿ, ಇಗ್ನೋರ್ ಮಾಡ್ರಿ ಅಷ್ಟೇ ಆಯ್ತಾ. ನೀವು ಖುಷಿ ಪಡ್ಬೇಕ್ರಿ. ನನ್ನ ಬಗ್ಗೆ ಮಾತಾಡ್ತಿದಾರ ಅಂದ್ರೆ ನಾನು ಏನೋ ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಏನಿಲ್ಲ, ಆರಾಮಾಗಿ ಊರಲ್ಲಿ ಅಡ್ಡಾಡ್ರಿ, ಏನೋ ಕೆಲಸ ಮಾಡ್ಬಿಟ್ರಿ, ಜನ ಅವಾಗೂ ನಿಮ್ ಬಗ್ಗೆ ಆಡ್ಕೋತಾರ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿ, ಸ್ಟಡಿ ಮಾಡ್ರಿ, ಏನಾದ್ರೂ ಸಾಧನೆ ಮಾಡ್ಬೇಕಂತ ಮಾಡಿ, ಅವಾಗೂ ನಿಮ್ ಬಗ್ಗೆ ಆಡ್ಕೋತಿರ್ತಾರೆ. ಒಟ್ಟು ನೀವ್ ಏನು ಮಾಡಿದ್ರು ನಿಮ್ ಬಗ್ಗೆ ಆಡ್ಕೊಳೋದು ಅಂತೂ ನಿಜ ಆಯ್ತಾ. ಅದು ನಿಮ್ ಬಗ್ಗೆ ಆಡ್ಕೋತಿದ್ದಾರೆ ಅಂತಂದ್ರೆ ಅದ್ರ ಅರ್ಥ ನೀವೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಅದಕ್ಕೆ ಆಡ್ಕೋತಿದ್ದಾರೆ. ಅವ್ರಿಗೆ ನಿಮ್ಮ ಸಾಧನೆ ಇಷ್ಟ ಆಗೋದಿಲ್ಲ. ನೀವು ಕುತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ಕೋತ್ ಕುತ್ಕೊಳ್ರಿ, ಹೆಲ್ತ್ ಪ್ರಾಬ್ಲಮ್ ಮಾಡ್ತೀರಿ. ಇದಾರಲ್ಲ ಈಗ ಸಾಧಕರು, 40 ದಿನ 45 ದಿನ ದಾಟ್ಸಲ್ಲ, ಇವರು ಜಾಬ್ ತಗೊಂಡ್ ಹೋಗ್ತಾರೆ. ನೀವ್ ಇನ್ನೂ ಅಲ್ಲೇ ಇರ್ರಿ ನೀವು. ಸರಿ, ಇರ್ಲಿ ಆಯ್ತಾ. ನಾನ್ ಅಣ್ಣನಾಗಿ ನಿಮ್ಗೆ ಬುದ್ಧಿವಾದ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲೂ ಅವಾಗೂ ಇದ್ರು, ಈಗೂ ಇದಾರೆ, ಮುಂದೂ ಇರ್ತಾರ. ಅವ್ರು ಇರ್ಬೇಕ್ರಿ. ನಮ್ಗಂತವ್ರು ಬೇಕು. ಸೊ ನಿಮ್ಮ ಕಿವಿಗೆ ಹೆಂಗ್ ಮುಟ್ತಾ ಇದೆ ಅದನ್ನ ಯೋಚನೆ ಮಾಡಿ. ಯಾರೋ ಬಂದು ನಿಮ್ಗೆ ಹೇಳ್ತಿದಾರೋ ಅಥವಾ ನೀವೇ ಹೋಗಿ ಏನ್ ಹೇಳ್ತಿದ್ರಿ ನನ್ ಬಗ್ಗೆ ಅಂತ ಕೇಳ್ತಿದ್ದೀರೋ,
ಯಾರೋ ಬಂದು ಹೇಳ್ತಿದಾರೆ ಅಂದ್ರೆ ಅವ್ರನ್ನ ಅವಾಯ್ಡ್ ಮಾಡಿ, ಅವ್ರ ಮಾತನ್ನ ಅವಾಯ್ಡ್ ಮಾಡಿ. ಕೆಲವರು ಅದನ್ನ ಸ್ವಲ್ಪ ನಿಮ್ಗೆ ಹೆಂಗ್ ಬೇಕು ಆ ತರ ಟ್ವಿಸ್ಟ್ ಮಾಡಿ ಹೇಳ್ತಾರೆ ಅದನ್ನ. ಓಕೆ, ಸರಿ ಸರಿ ಸರಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಪ್ರಾಣಾಯಾಮ ಮಾಡಿ. ನಿಮ್ಗೆ ಅಕಸ್ಮಾತ್ ಏನಾದ್ರು ತಲೆನೋವು ಅಂತಿರಲ್ಲ, ಬಟ್ ಪ್ರಾಕ್ಟೀಸ್ ಇದ್ರೆ ಗೋಡೆ ಹೋಗಿ, ಯಾರಿಗ್ ತಲೆನೋವು ಸಮಸ್ಯೆ ಅನ್ಸುತ್ತಲ್ಲ ಗೋಡೆ ಹೋಗಿ ಶೀರ್ಷಾಸನ ಮಾಡಿ. ಗೋಡೆ ಸಪೋರ್ಟ್ ಇಂದ, ಹಂಗೆ ಮಾಡ್ಬೇಡಿ, ಗೋಡೆ ಸಪೋರ್ಟ್ ಇಂದ ಶೀರ್ಷಾಸನ ಮಾಡಿ. ಶೀರ್ಷಾಸನ ಅಂದ್ರೆ ಹಿಂಗೆ, ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೆಚ್ಚಾಗುತ್ತೆ. ಇಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗುತ್ತೆ. ಆಕ್ಸಿಜನ್ ಲೆವೆಲ್, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾದ್ರೆ ತಲೆನೋವು ಸಮಸ್ಯೆ ಇರಲ್ಲ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಆಯ್ತಾ? ಇಲ್ಲ ಅಂತಂದ್ರೆ ಸರ್ವಾಂಗಾಸನ ಮಾಡಿ. ಈ ತರ ಸರ್ವಾಂಗಾಸನ ಮಾಡ್ಬೋದು. ನಾನ್ ಶೀರ್ಷಾಸನ ಮಾಡ್ತೀನಲ್ಲ ವಿತೌಟ್ ಸಪೋರ್ಟ್, ಅವಾಗ ಅದು ಜಲ್ 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 ಅಂತ ಇದು ಸೌಂಡ್ ಬರುತ್ತೆ. ಏನಂದ್ರೆ ಆ ನರ್ವ್ಸ್ ಮುಖಾಂತರ ಏನ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತಲ್ಲ ಅದು ಗೊತ್ತಾಗುತ್ತೆ. ಗೋಡೆ ಸಪೋರ್ಟ್ ಏನಿಲ್ಲ. ಡೈಲಿ ನೀವು 5 ನಿಮಿಷ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ಲ, ಲೈಫಲ್ಲಿ ಸಮಸ್ಯೆನೇ ಬರಲ್ಲ. ಹೆಲ್ತ್ ರಿಲೇಟೆಡ್ ಹೇಳ್ತಿದ್ದೆ ನಾನು. ಓಕೆ, ಸರಿ ಸರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ನ ಸೂಪರ್ ಆಗಿ ಮಾಡ್ರಿ. ನೆನ್ಪಿಟ್ಕೊಳ್ಳಿ, ಮತ್ತೆ ಪದೇ 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 ತಲೆಯಲ್ಲಿ ಹೇಳ್ಕೊಳ್ಳಿ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲಿಷು ಕದಾಚನ. ನಾನು ನನ್ನ ಕರ್ಮವನ್ನ ಮಾಡ್ಬೇಕು, ಪ್ರತಿಫಲನ ದೇವರಿಗೆ ಬಿಟ್ಬಿಡ್ಬೇಕು. ಇಲ್ಲಿದೆ ನೋಡಿ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲಿಷು ಕದಾಚನ ಮಾ ಕರ್ಮಫಲ ಹೇತುರ್ಭುವ ತೇ ಸಂಗೋತ್ಸ್ವ ಕರ್ಮಣಿ. ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನ ಮನಸ್ಸಿಟ್ಟು ಮಾಡು. ಕರ್ತವ್ಯ ಅಂದ್ರೆ ಕೆಲಸವನ್ನ ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ. ನೀವು ಯಾವಾಗ ಪ್ರತಿಫಲದ ಬಗ್ಗೆ ನಿರೀಕ್ಷೆ ಮಾಡ್ತಿರಲ್ಲ, ಪ್ರೆಸೆಂಟ್ ಅಲ್ಲಿ ವರ್ಕ್ ಮಾಡೋದು ಬಿಟ್ಬಿಡ್ತೀರ ನೀವು. ಸರಿನಾ? ಪ್ರತಿ ಸರಿ ಇದನ್ನ ನೆನ್ಪಿಟ್ಕೊಂಡ್ಬಿಡಿ, ಗೋಡೆ ಮೇಲೆ ಅಂಟಿಸ್ಬಿಡಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲಿಷು ಕದಾಚನ. ನಾನು ನನ್ನ ಕೆಲಸನ ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ. ಓಕೆ, ಸರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯ್ತಾ? ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಯುವರ್ ಹ್ಯಾಪಿನೆಸ್. ನಿಜ ಅದು. ಓಕೆ, ಈಗ ವಿಜುವಲೈಸೇಷನ್ ಮಾಡಿದ್ರಲ್ಲ ಇವತ್ತು, ಆಲ್ರೆಡಿ ಎಲ್ಲ ನೀವು ಅನ್ಕೊಂಡಿಂಗ ಆಗಿದೆ ಅಂತ ಬಿಟ್ಬಿಡಿ. ಈಗ ಯೂನಿವರ್ಸ್ ತಾನೇ ಕೆಲಸ ಮಾಡುತ್ತೆ. ಆಯ್ತಾ? ಸರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಮಾಡಿ, ಖುಷಿಯಿಂದ ಇರ್ರಿ, ಖುಷಿಯಿಂದ ಎಕ್ಸಾಮ್ ಬರೀರಿ. ಎಕ್ಸಾಮ್ ಹಾಲ್ ಅಲ್ಲಿ ಮೆಡಿಟೇಷನ್ ಮಾಡ್ತಾ ಯೂನಿವರ್ಸಲ್ ಎಲ್ಲ ಎನರ್ಜಿ ನನ್ನ ಹತ್ರ ಬರ್ತಿದೆ, ನನ್ನ ಒಳಗೆ ಬಂದಿದೆ ಅನ್ನೋದು ಫೀಲ್ ಮಾಡ್ಕೊಳ್ಳಿ. ಆಯ್ತಾ? ಒಂದು 5 ರಿಂದ 10 ನಿಮಿಷ ಮಾಡ್ಕೊಳ್ಳಿ. ಓಕೆ, ಸರಿ. ಥ್ಯಾಂಕ್ ಯು. ಬಾಯ್.